ಒಬ್ಬರು ಪೇಷಂಟ್ ಕೇಳಿದರು ಬ್ರೌನ್ ರೈಸ್ನ ತೊಗೋಬಾರ್ದು ಅಂತ, ಅವ್ರಿಗೋಸ್ಕರ ಈ ವಿಡಿಯೋ. ಈಗ ನೋಡಿ, ನಾರ್ಮಲ್ ರೈಸ್ಗೂ ಬ್ರೌನ್ ರೈಸ್ಗೂ ಏನು ವ್ಯತ್ಯಾಸ? ನಾರ್ಮಲ್ ರೈಸು ಪ್ರೊಸೆಸ್ ಆಗಿರುತ್ತೆ, ಬ್ರೌನ್ ರೈಸ್ ಪ್ರೊಸೆಸ್ ಆಗಿರಲ್ಲ. ಆಗದೇ ಇರೋದ್ರಿಂದ ಇದರಲ್ಲಿ ಫೈಬರ್ ಉಳ್ಕೊಂಡಿರುತ್ತೆ, ಮತ್ತು ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಜಾಸ್ತಿ ಇದೆ, ಮತ್ತು ವಿಟಮಿನ್ ಬಿ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇಷ್ಟೆಲ್ಲ ನ್ಯೂಟ್ರಿಷನ್ ವೈಟ್ ರೈಸ್ಗಿಂತ ಇದರಲ್ಲಿ ಜಾಸ್ತಿ ಇದೆ. ಫೈಬರ್ ಜಾಸ್ತಿ ಇರೋದ್ರಿಂದ ಡಯಾಬಿಟಿಸ್ ಪೇಷಂಟ್ ಎಲ್ಲರೂ ತೊಗೋಬೋದು. ಈಗ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ ವೈಟ್ ರೈಸ್ ತೊಗೊಂಡಾಗ ಸಡನ್ನಾಗಿ. ಓಕೆ, ಅದೇ ಬ್ರೌನ್ ರೈಸ್ ತೊಗೊಂಡಾಗ ಸಡನ್ನಾಗಿ ಸ್ಪೈಕ್ ಆಗೋಲ್ಲ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಿದೆ ಇದು ಕಮ್ಮಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದ್ರಿಂದ PCOD, PCOS, ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸು, ಈ ಥರ ಕ್ರೋನಿಕ್ ಇಶ್ಯೂಸ್ಗಳೆಲ್ಲ ಬರೋ ಸಾಧ್ಯತೆ ಇರುತ್ತೆ. ಸೊ ಯಾರಿಗೆಲ್ಲ ಆ ಥರ ಪ್ರಾಬ್ಲಮ್ ಇದೆ, ನೀವು ಬ್ರೌನ್ ರೈಸ್ನ ಪ್ರಿಫರ್ ಮಾಡ್ಬೋದು. ಮತ್ತು ಇದರಲ್ಲಿ ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಇದೆ. ಸೊ ಇದು ವ್ಯಾಸೋ ಡೈಲೇಷನ್ ಮಾಡುತ್ತೆ. ಸೊ ಹೈಪರ್ ಟೆನ್ಷನ್ ಯಾರ್ಯಾರಿಗಿರುತ್ತೆ, ನೀವು ಈ ಬ್ರೌನ್ ರೈಸ್ನ ಪ್ರಿಫರ್ ಮಾಡ್ಬೋದು. ಓಕೆ, ಮತ್ತು ಇದರಲ್ಲಿ ನಿಮಗೆ ಯಾರಿಗೆಲ್ಲ ಸ್ಟ್ರೆಸ್ ವರ್ಕ್ ಜಾಸ್ತಿ ಇರುತ್ತೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಇದೆ. ಮತ್ತು ವೈಟ್ ಏರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಮತ್ತು ಕೂದಲಿದ್ರ ಸಮಸ್ಯೆ, ನೀವು ಕೂಡ ಈ ಬ್ರೌನ್ ರೈಸ್ನ ಯೂಸ್ ಮಾಡ್ಬೋದು ವೈಟ್ ರೈಸ್ನ ಬದಲಾಗಿ. ಯಾರು ತೊಗೋಬಾರ್ದು ಅಂತ ಅಂದರೆ, ಈಗ ನೋಡಿ, ಯಾರಿಗೆಲ್ಲ IBD, IBS ಗಟ್ ರಿಲೇಟೆಡ್ ಇಶ್ಯೂಸ್ ಇದೆ, ನೀವು ಇದನ್ನು ಸ್ವಲ್ಪ ಡೈಜೆಷನ್ಗೆ ಕಷ್ಟ ಕಂಪೇರ್ಡ್ ಟು ವೈಟ್ ರೈಸು. ಸೊ ನೀವು ವೈಟ್ ರೈಸ್ನೇ ಪ್ರಿಫರ್ ಮಾಡೋದು ಒಳ್ಳೆಯದು. ಸೊ ಯಾಕಂದರೆ ಅದು ಈಸಿಯಾಗಿ ಡೈಜೆಷನ್ ಆಗುತ್ತೆ. ಸೊ ನಿಮಗೆ ಮತ್ತೆ ಡೈಜೆಷನ್ ಪ್ರಾಬ್ಲಮ್ ಬರದಿರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ಏನು ಮಾಡಬೇಕು, ನನಗೆ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.